ಹಾಯ್ ರೀ ಫ್ರೆಂಡ್ಸ್, ನಾವಿವತ್ತು ಏನು ಮಾಡಿವಿ ಅಂದರೆ ತಿಮ್ಮಾಪುರ ಕಾಮಿಡಿ ವಿಡಿಯೋ ಮಾಡಿ. ಈ ಹೊಸ ವರ್ಷದ ಮೊದಲನೇ ತಿಂಗಳು ಕೊನೆ ಆಯಿತು ಬಂತು. ಫೆಬ್ರವರಿ ತಿಂಗಳ ಆರಂಭದಲ್ಲಿ ಬರುವಂಥ ಕೆಲವೊಂದಿಷ್ಟು ದಿನಗಳ ಬಗ್ಗೆ, ಅಂದರೆ ಪ್ರೇಮಿಗಳ ದಿನದ ಬಗ್ಗೆ ಈ ಗ್ರಾಮದಲ್ಲಿರುವಂಥ ಯುವಕರ ಅವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಇಲ್ಲಿ ಇರ್ತಕ್ಕಂಥ ಯುವಕರ ಅವರ ಅಭಿಪ್ರಾಯವನ್ನು ಕೇಳೋಣ. ಈ ತಿಂಗಳ ಒಂದು ಅಭಿಪ್ರಾಯ ನಿಮಗೆ. ಈ ತಿಂಗಳು ಒಂದು ಅಭಿಪ್ರಾಯ ಅಂದರೆ ಏನು? ಈ ತಿಂಗಳಲ್ಲಿ ಬರ್ತಕ್ಕಂಥ ಪ್ರೇಮಿಗಳ ದಿನ ಅಂದರೆ 7ನೇ ತಾರೀಕಿನಿಂದ 14ನೇ ತಾರೀಕಿನ ತನಕ ಬರುವಂಥ ಪ್ರೇಮಿಗಳ ದಿನದ ಬಗ್ಗೆ ನಿಮ್ಮ ಅನಿಸಿಕೆ? 7ನೇ ತಾರೀಕಿಂದ 14ನೇ ತಾರೀಕಿನೊಳಗೆ ಪ್ರೇಮಿಗಳ ದಿನ ಅಂದರೆ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಅಂದರೆ ಒಂದೇ ಶಿವರಾತ್ರಿ ಶಿವ ಅನ್ನೋದು ಅಷ್ಟೇ ಗೊತ್ತು ನಮಗೆ. ಇಷ್ಟರ ಮಟ್ಟಿಗೆ ಇವರು ಸಿಂಗಲ್ ಅಂತ ಗೊತ್ತಾಯಿತು. ಮತ್ತವರು ಕೇಳೋಣ. ನಮ್ಮ ಅನಿಸಿಕೆ ಏನಿಲ್ಲ ಈಗ ನಮ್ಮ ದೋಸ್ತೆಲ್ಲ ಹೇಳ್ಬಿಟ್ಟಾನ ಶಿವರಾತ್ರಿ ಶಿವ ಅಂತೇಳಿ. ನಮಗೇನಿಲ್ಲ, ಇಲ್ಲಿಂದ ಒಂದು ಟಮ್ ತೊಗೊಂಡು 15 ರೂಪಾಯಿ ಬಾಡಿಗೆ ಮಾಡ್ಕೊಂಡು ರಾಂಪುರಕ್ಕೆ ಹೋಗೋದು, 120 ಕೊಟ್ಟು ಒಂದು ಚಾಯ್ಸ್ ತೊಗೊಂಡು ಕುಡ್ದು ದೋಸ್ತ ಕರ್ಕೊಂಡ್ಬಂದು ಬಂದು ಗಂಧ ಏರಿ ಹೋಗ್ಕೊಂಬಿಡು. ನಾನು ಕೋಳಿ ಅನ್ಕೊಂಬಿಟ್ನಲ್ಲ. ಕೋಳಿ ಬೆಲೆ ಕೇಳಿದ್ರೆ ನೀನು ಅಂತ ಹೇಳ್ತಾ ಇದ್ರೆ ಕೋಳಿನ ಯಾವಾಗ ಮಾಡ್ತೀಯಾ? ಒಂದ್ ಕೆಲಸ ಮಾಡೋ, ಕೋಳಿ ಅನೇಗ ಒಂದು ಬೋರ್ಡ್ ತಗ್ಲಕ್ಕೆ ಕರೆಕ್ಟ್ ರೇಟ್ ಆಗೋ, ಬರೋರು ಕರೆಕ್ಟ್ ಆಗಿ ತೊಗೊಂಡೋಗ್ತಾರೆ. ಅಯ್ಯ ನಿನ್ನ ಅಣ್ಣ ಬಾಣ. ಹಾ ಏನೋ ಬಿಕ್ಲ ಅಣ್ಣ. ಓ ಬಿಕ್ಲನಾ? ನೀನ್ ಈ ತರ ಬಿಗಿ ಅಂತ ಬಿಕ್ಲ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಕೆಳಗೆ ನಮ್ಮ ದೋಸ್ತ ಒಂದು ಜೋಡಿ ಕರ್ಕೊಂಡು ಹೋಗ್ತಾನ್ರಿ, ಸ್ನ್ಯಾಕ್ಸ್ ತಿಂತೀನಿ, ಅವ್ನು ಫೇದ್ ಮಾಡ್ಕೊಂಡು ಅಂದ್ರೆ ಗಾಡಿ ಹಾಕೊಂಬಂದು ಬಿಡ್ತೇನೆ ಅಷ್ಟೇ. ನಮ್ಮ ಕಡೆ ಏನಿಲ್ಲ. ಈ ತಿಂಗಳ ಅನಿಸಿಕೆಯನ್ನು ಹೀಗಾಗಿ ವ್ಯಕ್ತಪಡಿಸಿದ್ದಾರೆ ಇಲ್ಲಿರುವಂಥ ವ್ಯಕ್ತಿಗಳು. ಮುಂದಿನ ವ್ಯಕ್ತಿಗಳನ್ನು ಪರಿಚಯಿಸೋಣ.